I greet you all in the precious name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುತ್ತೇನೆ. Please turn your Bible to book of Psalms, 5th chapter. We'll read Psalm 102 verse 13. ನಾವು ನಮ್ಮ ಸತ್ಯವೇದಗಳನ್ನು ಕೀರ್ತನೆ 102 13ನೇ ವಚನಕ್ಕೆ ತಿರುಗಿಸೋಣ. ಕೀರ್ತನೆಗಳು 102 13ನೇ ವಚನ. Psalm 102 verse 13. Thou shalt arise and have mercy upon Zion, for the time to favor her, the set time is come. ನೀನು ಎದ್ದು ಚಿಯೋನನ್ನು ಕನಿಕರಿಸುವೆ, ಏಕೆಂದರೆ ಅದನ್ನು ಕರುಣಿಸುವ ಕಾಲವು ಇದೆ. ಹೌದು, ನೀನು ನಿರ್ಣಯಿಸಿದ ಸಮಯವು ಬಂದಿದೆ. This is a prophetic word. ಇದು ಒಂದು ಪ್ರವಾದನೆ ವಾಕ್ಯವಾಗಿದೆ. David is saying, God, you will arise, you will have mercy upon Zion. ಅಲ್ಲಿ ಹೇಳ್ತದೆ, ನೀನು ಎದ್ದು ಚಿಯೋನನ್ನು ಕರುಣಿಸುವೆ. And for the time to favor her, the set time is come. ಅದನ್ನು ಕರುಣಿಸುವ ಕಾಲವು ಇದೆ. ಹೌದು, ನೀನು ನಿರ್ಣಯಿಸಿದ ಸಮಯವು ಬಂದಿದೆ. As one version says, the appointed time has come. ಒಂದು ತರ್ಜುಮೆ ಹೇಳ್ತದೆ, ನಿಯಮಿಸಲ್ಪಟ್ಟಂತ ಸಮಯವು ಬಂದಿದೆ. The best way to interpret Bible is ಸತ್ಯವೇದವನ್ನು ಅದನ್ನು ಅರ್ಥ ಮಾಡಿಕೊಳ್ಳುವಂತ ಒಳ್ಳೆ ಮಾರ್ಗ ಎಂದರೆ, especially the Old Testament prophecies, how to take it. ಹೇಗೆ ಹಳ ಒಡಂಬಡಿಕೆಯಲ್ಲಿ ಇರುವಂತ ಪ್ರವಾದನೆ ವಾಕ್ಯವು ಹೇಗೆ ತೆಗೆದುಕೊಳ್ಳಬೇಕು. Old Testament prophecies, Old Testament promises are good. Prophecies are good, promises are good. ಹಳ ಒಡಂಬಡಿಕೆ ವಾಗ್ದಾನಗಳು, ಹಳ ಒಡಂಬಡಿಕೆ ಪ್ರವಾದನೆಗಳು ಅದು ಒಳ್ಳೆಯದಾಗಿದೆ. We all need it. ನಮಗೆಲ್ಲೂ ಅದರ ಅವಶ್ಯಕತೆ ಇದೆ. I always give this illustration. ನಾನು ಯಾವಾಗಲೂ ನಿಮಗೆ ಈ ಉದಾಹರಣೆ ಕೊಡ್ತೇನೆ. It's like a chocolate. ಅದು ಒಂದು ಚಾಕ್ಲೇಟ್ ಇದ್ದ ಹಾಗೆ. The moment you look at chocolate, you are very happy. ಆ ಚಾಕ್ಲೇಟ್ ಅನ್ನು ನೋಡಿದಾಗ ನಿಮಗೆ ಬಹಳ ಸಂತೋಷವಾಗ್ತದೆ. How long you will be happy? ಎಷ್ಟು ತನಕ ನೀವು ಸಂತೋಷವಾಗಿರ್ತೀರಿ? As long as it is in front of the eyes. ಎಷ್ಟುವರೆಗೆ ಅದು ಕಣ್ಣು ಮುಂದೆ ಇರ್ತದೋ ಅಲ್ಲಿಯವರೆಗೆ. But you won't enjoy it unless you eat it. ಆದ್ರೆ ಅದನ್ನು ತಿಂದಿನವರೆಗೂ ಅದು ನೀವು ಅದನ್ನು ಆನಂದಿಸುವುದಿಲ್ಲ. The real taste you will know only when you eat. ಅದರ ನಿಜವಾದಂತ ರುಚಿಯು ಅದು ತಿಂದ ಮೇಲೆ ನಿಮಗೆ ಸಿಗ್ತದೆ. So the Old Testament is like a chocolate you see with your eyes. ಅದೇ ರೀತಿಯಾಗಿ ಹಳ ಒಡಂಬಡಿಕೆಯು ಒಂದು ಚಾಕ್ಲೇಟ್ ನೋಡಿದ ಹಾಗೆ ಇದೆ. The New Testament is the fulfillment of the prophet. It is like eating chocolates. ಹೊಸ ಒಡಂಬಡಿಕೆಯು ಹಳೆ ಪ್ರವಾದನೆಗಳು ನೆರವೇರಿಸುವಂತದ್ದು, ಅದು ಚಾಕ್ಲೇಟ್ ತಿಂದ ಹಾಗೆ. We enjoy it. ಅದನ್ನು ನಾವು ಆನಂದಿಸ್ತೇವೆ. All the prophecies they heard, they know one day it will happen, and it is our time. It's happening in our lifetime. ಅವರಿಗೆ ಆ ಸಮಯದಲ್ಲಿ ಅದನ್ನು ಕೇಳಿಸಿಕೊಂಡು ಒಂದು ದಿನ ಇದು ನೆರವೇರ್ತಂತೆ ಎಂಬುದಾಗಿ ಅವರಿಗೆ ಗೊತ್ತಾಯಿತು. ಆದ್ರೆ ನಮ್ಮ ಸಮಯದಲ್ಲಿ ಅದು ನೆರವೇರ್ತಾ ಇದೆ. When David prophesied, he says, Lord, the nations will fear the name of the Lord. ಯಾವಾಗ ದಾವೀದನು ಇದನ್ನು ಪ್ರವಾದಿಸಿ ಹೇಳಿದನು, ಆತನು ಹೇಳ್ತಾನೆ, ಜನಾಂಗಗಳು ಆತನಿಗೆ ಭಯಪಡುವರೆಂಬುದಾಗಿ. All the king will fear your glory. ಎಲ್ಲ ದೇಶದ ರರಸರು ನಿನ್ನ ಮಹಿಮೆಗೆ ಭಯಪಡುತ್ತಾರೆ. Hallelujah. Hallelujah. Thank God, grace and truth came through Lord Jesus Christ. ದೇವರಿಗೆ ಸ್ತೋತ್ರ, ಕೃಪೆಯು ಮತ್ತು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂತು. In him we have a fullness of grace. ಆತನಲ್ಲಿ ಕೃಪೆಯ ಪರಿಪೂರ್ಣತೆ ಇದೆ. Hallelujah. Hallelujah. It is for us to understand and utilize this time. ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. When it says that, it says the time to favor her. Her means Zion. The time to favor Zion, the set time has come. ಆಕೆ ಎಂಬುದಾಗಿ ಹೇಳುವಾಗ ಚಿಯೋನ್ ಕುರಿತಾಗಿ ಹೇಳ್ತದೆ, ಚಿಯೋನನ್ನು ಕರುಣಿಸುವ ಕಾಲವು ಬಂದಿದೆ ಎಂಬುದಾಗಿ. The Zion in the Old Testament is interpreted as a church in the New Testament. ಆ ಕಾಲದಲ್ಲಿ ಚಿಯೋನ್ ಎಂಬುದಾಗಿ ಹೇಳುವಂತ ಪದವು ಹೊಸ ಒಡಂಬಡಿಕೆಯ ಸಭೆಗೆ ಅದು ಸೂಚಿಸುತ್ತದೆ. So if I
put it right, it should be like this: the time to favor the church has come. ನಾನು The ಹೇಳುವುದಾದ್ರೆ appointed time has come. ನಾನು ಹೇಳುವುದ ಈ ರೀತಿಯಾಗಿ ಹೇಳ್ತೇನೆ, ಸಭೆಯನ್ನು ಕರುಣಿಸುವ ಸಮಯವು ಬಂದಿದೆ, ನಿರ್ಣಯಿಸಲ್ಪಟ್ಟಂತ ಸಮಯವು ಬಂದಿದೆ. Hallelujah. Hallelujah. When we say church, it's not building. It's not about building. ಸಭೆ ಎಂಬುದಾಗಿ ಹೇಳುವಾಗ ಕೇವಲ ಅದೊಂದು ಕಟ್ಟಡ ಅಲ್ಲ, It is about you and me. ಅದು ನನ್ನ ಮತ್ತು ನಿಮ್ಮ ಕುರಿತಾಗಿದೆ. So if you have to interpret correctly, for me, set time has come. ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನನಗೋಸ್ಕರ ನಿರ್ಣಯಿಸಲ್ಪಟ್ಟಂತ ಸಮಯವು ಬಂದಿದೆ. For you, the appointed time has come. ನಿಮಗಾಗಿ ನಿರ್ಣಯಿಸಲ್ಪಟ್ಟಂತ ಸಮಯವು ಬಂದಿದೆ. The time to favor you has come. ನಿಮ್ಮನ್ನು ಕರುಣಿಸುವ ಸಮಯವು ಬಂದಿದೆ. Hallelujah. Hallelujah. Say after me, the time to favor has come. My appointed time has come. ನನ್ನ ಹಿಂದೆ ಹೇಳಿ, ನನ್ನನ್ನು ಕರುಣಿಸುವ ಸಮಯವು ಬಂದಿದೆ, ನಿರ್ಣಯಿಸಲ್ಪಟ್ಟಂತ ಸಮಯವು ಬಂದಿದೆ. You know, this time is very important. ಈ ಸಮಯ ಎಂಬುದು ಬಹಳ ಮುಖ್ಯವಾಗಿದೆ. We should not waste it. ಅದನ್ನು ನಾವು ವ್ಯರ್ಥ ಮಾಡಬಾರ್ದು. Hallelujah. Hallelujah. See, for example, ಉದಾಹರಣೆಗಾಗಿ, okay, this is not a rainy season. ಇದು ಮಳೆಗಾಲ ಅಲ್ಲ, Am I right? ಹೌದಾ ಇಲ್ವಾ? But ಆದ್ರೆ farmers make use of the dew which falls in the ground. ಆದರೆ ರೈತರು ಬೀಳುವಂತ ಒಂದು ಮಂಜನ್ನು ಉಪಯೋಗಿಸಿಕೊಳ್ತಾರೆ. They have some time, it's some 1 month like that, the December month, they wait. It becomes, the dew time is over. They wait for the dew. They make use of the wetness which comes to the dew. Then they start plowing the field again. ಈಗ ಹೇಳಲ್ಪಡ್ತದೆ, ರೈತರು ಡಿಸೆಂಬರ್ ತಿಂಗಳನ್ನು ಕಾಯ್ತಾರೆ. ಯಾವಾಗ ಈ ಮಂಜು ಬಿದ್ದು ಭೂಮಿಯನ್ನು ಅದು ನೆನೆಸ್ತದೋ ಆ ಸಮಯಕ್ಕಾಗಿ ಅವರು ಕಾಯ್ದುಕೊಳ್ತಾರೆ. They make use of the time, they utilize time. ಆ ಸಮಯವನ್ನು ಅವರು ಉಪಯೋಗಿಸಿಕೊಳ್ತಾರೆ. The wise farmer will know the time and use the time. ಒಬ್ಬ ಜಾಣನಾದ ರೈತನು ಇದನ್ನು ತಿಳ್ಕೊಂಡು ಆ ಸಮಯವನ್ನು ಉಪಯೋಗಿಸಿಕೊಳ್ತಾನೆ. Now come with me to book of Ecclesiastes. ಈಗ ಪ್ರಸಂಗಿಗಳ ಪುಸ್ತಕಕ್ಕೆ ಬನ್ರಿ. 9th chapter, 9ನೇ ಅಧ್ಯಾಯ, verse 11. 11ನೇ ವಚನ. Ecclesiastes 9th chapter, verse 11. ಪ್ರಸಂಗಿಗಳ ಪುಸ್ತಕ 9ನೇ ಅಧ್ಯಾಯ 11ನೇ ವಚನ. 11 and 12 together will read it. 11 ಮತ್ತು 12 ಎರಡು ವಚನ ಓದಿಕೊಳ್ಳಿ. I returned and saw under the sun that the race is not to the swift, nor battle to the strong, neither yet bread to the wise, nor yet riches to men of understanding, nor yet favor to the men of skill. But the time and chance happens to them all. For the man also knoweth not his time, as the fishes that are taken in an evil net, as the birds that are caught in the snare, so the sons of men snare in an evil time, when it falleth suddenly upon them. ನಾನು ತಿರುಗಿಕೊಂಡು ಸೂರ್ಯನ ಕೆಳಗೆ ನೋಡಿದೇನೆಂದರೆ, ವೇಗಿಗಳಿಗೆ ಓಟವು, ಪರಾಕ್ರಮಶಾಲಿಗಳಿಗೆ ಯುದ್ಧವು, ಜ್ಞಾನಿಗಳಿಗೆ ರೊಟ್ಟಿಯು, ವಿವೇಕಿಗಳಿಗೆ ಐಶ್ವರ್ಯವು, ಪ್ರವೀಣರಿಗೆ ದಯೆಯೂ ಸಿಗುವುದಿಲ್ಲ. ಏಕೆಂದರೆ ಕಾಲವು ಗತಿಯು ಅವರೆಲ್ಲರಿಗೆ ಸಂಭವಿಸುತ್ತವೆ. ಮನುಷ್ಯನು ಸಹ ತನ್ನ ಕಾಲವನ್ನು ತಿಳಿದಲ್ಲಿ ಬಾಧೆಯನ್ನು ಉಂಟು ಮಾಡುವ ಬಲೆಯಿಂದ ಹಿಡಿಯುವ ಮೀನಿನಂತೆಯೂ ಉರಿನಲ್ಲಿ ಸಿಕ್ಕುವ ಪಕ್ಷಿಗಳಂತೆಯೂ ಮನುಷ್ಯನ ಮಕ್ಕಳ ಮೇಲೆ ಕೇಡಿನ ಕಾಲವು ತಕ್ಷಣ ಬೀಳುವಾಗ ಹಿಡಿಯಲ್ಪಡುತ್ತಾರೆ. We think in the race only those who are swift will get gold medal. ನಾವು ನೋಡ್ತೇವೆ, ಒಂದು ಓಟದಲ್ಲಿ ಯಾರು ವೇಗಿಗಳಾಗಿದ್ದಾರೋ ಅವರಿಗೆ ಮಾತ್ರ ಬಹುಮಾನ ಸಿಗ್ತದೆ ಎಂಬುದಾಗಿ. Solomon is like, no, race is not for the swift. ಆದರೆ ಆತನು ಹೇಳ್ತಾನೆ, ಸೊಲೊಮನ್ ಹೇಳ್ತಾನೆ, ಓಟವು ವೇಗಿಗಳಿಗೋಸ್ಕರ ಅಲ್ಲ. And we think in the battle only strong people will win. ನಾವು ಯೋಚಿಸ್ತೇವೆ ಯುದ್ಧದಲ್ಲಿ ಪರಾಕ್ರಮಶಾಲಿಗಳು ಮಾತ್ರ ಗೆಲ್ತಾರೆ ಎಂಬುದಾಗಿ. This is no, not like that. ಆತನು ಹೇಳ್ತಾ ಇಲ್ಲ, ಹಾಗೆ ಅಲ್ಲ. He thinks bread only wise people will have. ಕೆಲವರು ಅನ್ಕೊಳ್ತಾರೆ ಜ್ಞಾನಿಗಳಿಗೆ ಮಾತ್ರ ರೊಟ್ಟಿ ಸಿಗ್ತದೆ ಎಂಬುದಾಗಿ. So we think wise people will have money, strong people will win the battle. Like that we divide among ourselves. ನಾವು ಹೀಗೆ ಅನ್ಕೊಳ್ತೀವಿ, ಪರಾಕ್ರಮಶಾಲಿಗಳು ಯುದ್ಧವನ್ನು ಗೆಲ್ತಾರೆ, ವೇಗಿಗಳು ಓಟವನ್ನು ಗೆಲ್ತಾರೆ ಎಂಬುದಾಗಿ. But he says time and chance appears to everyone. ಆದ್ರೆ ಆತನು ಹೇಳ್ತಾನೆ, ಕಾಲವು ಸಮಯವು ಎಲ್ಲರಿಗೆ ಬರ್ತದೆ ಎಂಬುದಾಗಿ. Time and chance
happens to them all. ನಾವು ಹೇಳ್ತದೆ ಸಮಯ ಮತ್ತು ಅವಕಾಶಗಳು ಎಲ್ಲರಿಗೆ ಸಿಗ್ತದೆ ಎಂಬುದಾಗಿ. Say, time and chance happens to them all. ನನ್ನ ಹಿಂದೆ ಹೇಳ್ರಿ, ಸಮಯವು ಮತ್ತು ಅವಕಾಶವು ಎಲ್ಲರಿಗೆ ಸಂಭವಿಸುತ್ತದೆ. A person who doesn't know his time will be like a fish caught in the net. ಯಾವ ಮನುಷ್ಯನು ತನ್ನ ಸಮಯವನ್ನು ತಿಳಿದುಕೊಳ್ಳುವುದಿಲ್ವೋ ಬಲೆಯಲ್ಲಿ ಸಿಕ್ಕಿದಂತ ಮೀನಿನ ತರ ಇರುತ್ತಾನೆ. He will be like a bird which is caught in the snare. ಆತನು ಒಬ್ಬ ಬಲೆಯಲ್ಲಿ ಸಿಕ್ಕ ಬಿದ್ದಂತ ಪಕ್ಷಿ ಹಾಗೆ ಇರ್ತಾನೆ. Now fish which is caught in the net, tell me what its destiny. ಒಂದು ಮೀನು ಬಲೆಯಲ್ಲಿ ಸಿಕ್ಕಿದ್ರೆ ಅದರ ಗತಿ ಹೇಗೆ ಎಂಬುದಾಗಿ ನೀವೇ ಹೇಳ್ರಿ. Next what will happen? ನಂತರ ಆ ಮೀನಿಗೆ ಏನಾಗ್ತದೆ? Next what will happen? ಅದರ ನಂತರ ಆ ಮೀನಿಗೆ ಏನಾಗ್ತದೆ? It will come to your dining table. ಅದು ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಬರ್ತದೆ. The chicken which is caught, what is the next step? ಯಾವ ಕೋಳಿ ಅಲ್ಲಿ ಸಿಕ್ಕಿ ಬೀಳ್ತದೋ ಅದರ ಮುಂದಿನ ಗತಿ ಏನು? What they are going to do? ಏನ್ ಮಾಡ್ತಾರೆ ಅದಕ್ಕೆ? They will cut it. It will come to your dining table. ಅದು ಕೊಯ್ತಾರೆ ಮತ್ತು ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ It ಬರ್ತದೆ. will finish it off. They will finish their life. ಅದರ ಜೀವಿತವನ್ನು ಅಲ್ಲಿ ಕೊನೆಗೊಳಿಸ್ತಾರೆ. His element says the person who is not cautious about his time, his life will be finished off. He will not know what will happen. ಯಾವ ಮನುಷ್ಯನು ಸಮಯದ ಪ್ರಜ್ಞೆಯಲ್ಲಿ ಇರುವುದಿಲ್ಲವೋ ಆತನ ಜೀವಿತದಲ್ಲಿ ಏನ್ ಆಗ್ತಾ ಇದೆ ಎಂಬುದಾಗಿ ಆತನಿಗೆ ಪರಿಜ್ಞಾನ ಇರುವುದಿಲ್ಲ. The good news is ಒಳ್ಳೆ ಸುದ್ದಿ ಏನಂದ್ರೆ God is not a partial God. ದೇವರು ಪಕ್ಷಪಾತಿ ದೇವರಲ್ಲ. Time and chance comes to everybody. ಸಮಯ ಮತ್ತು ಅವಕಾಶವು ಎಲ್ಲರಿಗೆ ಬರ್ತದೆ. Amen. Amen. Tell your neighbor, time and chance has come. ನಿಮ್ಮ ಪಕ್ಕದವರಿಗೆ ಹೇಳಿ, ಸಮಯ ಮತ್ತು ಅವಕಾಶವು ಬಂದಿದೆ. Some people tell, no, if they buy something, if they do it, if they get time bandari, your time has come now. We tell. ಜನರು ಏನಾದ್ರೂ ಖರೀದಿ ಮಾಡಿದಾಗ ತೆಗೆದುಕೊಂಡಾಗ ನಾವು ಹೇಳ್ತೇವೆ ನಿಮ್ಮ ಸಮಯ ಬಂದಿದೆ ಎಂಬುದಾಗಿ. The good news is the time has come for you. ಅದೇ ಒಳ್ಳೆ ಸುದ್ದಿ ಎಂದ್ರೆ ನಿಮಗೆ ಸಮಯ ಬಂದಿದೆ. Say, my time has come. ನನ್ನ ಸಮಯವು ಬಂದಿದೆ. And it says the favor of God will rest upon the church. ಅಲ್ಲಿ ವಾಕ್ಯ ಹೇಳ್ತದೆ ದೇವರ ದಯೆಯು ಸಭೆಯ ಮೇಲೆ ಇದೆ. Hallelujah. Hallelujah. You know, we should understand the favor of God. It's the right time. What it does for you, then things will change. ದೇವರ ದಯೆಯು ಅದರ ಸಮಯದಲ್ಲಿ ಏನು ಮಾಡ್ತದೋ ಅದು ನಿಮ್ಮ ಜೀವಿತವನ್ನು ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. Many people, many believers, they don't know that time has come. ಅನೇಕ ವಿಶ್ವಾಸಿಗಳಿಗೆ ಸಮಯವು ಬಂದಿದೆ ಎಂಬುದಾಗಿ ಅರಿವೇ ಇಲ್ಲ. Even many churches, they don't know that time has come. ಅನೇಕ ಸಭೆಗಳಿಗೆ ಗೊತ್ತಿಲ್ಲ ಅವರ ಸಮಯವು ಬಂದಿದೆ ಎಂಬುದಾಗಿ. Because they don't know the time has come, they are struggle, they work, they cry, they do everything because they think still God has to do something. ಅವರ ಸಮಯ ಬಂದಿದೆ ಎಂಬುದಾಗಿ ಅವರು ಅರಿವಿಲ್ಲದ ಕಾರಣ ಅವರು ಶ್ರಮೆ ಪಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ, ಅವ್ರು ಇನ್ನೂ ದೇವರೇನು ಮಾಡ್ಬೇಕೆಂಬುದಾಗಿ ಕಾಯ್ತಾ So when ಇದ್ದಾರೆ. it comes to New Testament, ಯಾವಾಗ ಹೊಸ ಒಡಂಬಡಿಕೆಗೆ ಬರ್ತೇವೋ Jesus says, I will build my church, gates of hell will not prevail against the army of God. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ನರಕದ ಶಕ್ತಿಯು ಅದನ್ನು ಅಲಗಾಡಿಸಲಿಕ್ಕೂ ಆಗುವುದಿಲ್ಲ. In the New Testament, Bible says the great grace was upon the church. ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದ ಹೇಳ್ತದೆ ದೊಡ್ಡ ಕೃಪೆಯು ಸಭೆಯ ಮೇಲೆ ಇತ್ತು. Grace and favor, they both are same. ಕೃಪೆಯು ಮತ್ತು ದಯೆಯು ಅದು ಒಂದೇ When ಆಗಿದೆ. the favor of God is resting upon the church means grace of God has come. ದಯೆಯು ಸಭೆಯ ಮೇಲೆ ಇದೆ ಎಂಬುದಾಗಿ ಹೇಳಿದ್ರೆ ಸಭೆಯ ಮೇಲೆ ದೇವರ ಕೃಪೆಯು ಬಂದಿದೆ. It's like a river. ಅದು ಒಂದು ನದಿಯ ಹಾಗೆ, It flows. ಅದು ಹರಿಯುತ್ತದೆ. You take the water, you survive. ನೀವು ನೀರನ್ನು ತೆಗೆದುಕೊಂಡ್ರೆ ನೀವು ಬದುಕೊಳ್ತೀರಿ. You still divert the water, you can have a beautiful garden. ನೀವು ಆ ಒಂದು ನೀರಿಗೆ ಮಾರ್ಗ ಮಾಡಿಕೊಟ್ಟು ನಿಮಗೆ ಒಂದು ಸುಂದರವಾದ ತೋಟ ಸಿಗ್ತದೆ. You can enjoy a good life. ನಿಮಗೆ ಒಂದು ಸುಂದರವಾದ ಬದುಕನ್ನು ಆನಂದಿಸಬಹುದು. You sit in the house, no, I don't know water has come means you will not take the water, you will not survive. ನೀವು ನನಗೆ ಗೊತ್ತಿಲ್ಲ, ನೀರು ಬಂದು ನನಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಹೇಳಿದ್ರೆ ನೀವು ಬದುಕಿಕೊಳ್ಳುವುದಿಲ್ಲ. When the grace comes, the most difficult things will become easy for you. ಯಾವಾಗ ಕೃಪೆಯು ಬರ್ತದೋ, ಯಾವ ಕಷ್ಟಕರವಾದ ಸಮಯ ಇರ್ತದೋ ಅದು ಸುಲಭವಾಗಿ ಮಾರ್ಪಡ್ತದೆ. Hallelujah. Hallelujah. There is one scripture I started last time. ಒಂದು ವಚನ ಇದೆ, ಕಳೆದ ಸಲ ನಾನು ಪ್ರಾರಂಭಿಸಿದೆ. We'll read it again. Psalm 89 verse 17. ಕೀರ್ತನೆಗಳು 89ನೇ ಅಧ್ಯಾಯ verse 17.
17ನೇ ವಚನ. Psalm 89, verse 17. ಕೀರ್ತನೆಗಳು 89, 17ನೇ ವಚನ. For thou art the glory of the strength, and in thy favor our horn shall be exalted. ಏಕೆಂದರೆ ಅವರ ಬಲವು ಮಹಿಮೆಯು ನೀನೇ, ಮತ್ತು ನಿನ್ನ ಕಟಾಕ್ಷದಿಂದ ನಮ್ಮ ಕೊಂಬು ಉನ್ನತವಾಗುವುದು. It says, you are the glory of the strength. ಅದು ಹೇಳ್ತದೆ ನೀನೇ ಅವರ ಬಲವು ಅವರ ಮಹಿಮೆಯು ಆಗಿದ್ದಿ. In your favor our horn shall be exalted. ನಿನ್ನ ಕರುಣೆಯಿಂದಲೇ ನಮ್ಮ ಕೊಂಬುಗಳು ಉನ್ನತವಾಗುವವು. When it says glory of the strength means it is a fullness. ಯಾವಾಗ ಬಲವು ಮಹಿಮೆ ಎಂಬುದಾಗಿ ಹೇಳ್ತದೆ ಅದು ಪರಿಪೂರ್ಣವಾದಂತದಾಗಿದೆ. If for example if the rose flower fully it blossoms, we say a flower is all in its glory. ಯಾವಾಗ ಒಂದು ಗುಲಾಬಿ ಪೂರ್ಣವಾಗಿ ಅರಳಿಕೊಳ್ತದೋ ನಾವು ಹೇಳ್ತೀವಿ ಆ ಒಂದು ಹೂ ಅದ ಪೂರ್ಣತೆಯಲ್ಲಿ ಬಂದಿದೆ. Hallelujah. The perfection of strength comes from you, O God, he says. ಆತನೇ ಹೇಳ್ತಾನೆ ಪರಿಪೂರ್ಣವಾದ ಬಲವು ದೇವರೇ ಅದು ನಿನ್ನಿಂದಲೇ ಬರ್ತದೆ. In your favor our horn shall be exalted. ನಿನ್ನ ದಯೆಯಿಂದಲೇ ನಮ್ಮ ಕೊಂಬುಗಳು ಉನ್ನತವಾಗುವವು. Say after me, in your favor our horn shall be exalted. ನನ್ನ ಹಿಂದೆ ಹೇಳ್ರಿ, ನಿನ್ನ ದಯೆಯಿಂದಲೇ ನಮ್ಮ ಕೊಂಬುಗಳು ಉನ್ನತವಾಗುವವು. Again, it's a very old English, okay? ಇದು ಬಹಳ ಹಳೆಯ ಇಂಗ್ಲಿಷ್ ಆಗಿದೆ. Horn means we don't have horns. ಕೊಂಬುಗಳು ನೋಡುವಾಗ ನಮ್ಗೆ ನಿಜವಾಗ್ಲೂ ಕೊಂಬುಗಳು ಇಲ್ಲ. The meaning is, ಅದರ ಅರ್ಥ ಏನಂದ್ರೆ, Lord, in your favor we will be exalted. ಅಂದ್ರೆ ದೇವರೇ ನಿನ್ನ ದಯೆಯಿಂದಲೇ ನಾವು ಉನ್ನತಕ್ಕೆ ಬರ್ತೇವೆ. In your favor we will get into the higher level of living. ನಿನ್ನ ದಯೆಯಿಂದಲೇ ನಾವು ಜೀವನದ ಉನ್ನತ ಮಟ್ಟಿಗೆ ನಾವು ಬರ್ತೇವೆ. When the favor of God comes on a person, he will be promoted. ಯಾವಾಗ ದೇವರ ದಯೆ ಒಬ್ಬ ಮನುಷ್ಯನ ಮೇಲೆ ಬರ್ತದೋ ಆ ಮನುಷ್ಯನು ಬಡ್ತಿಯನ್ನು ಹೊಂದಿಕೊಳ್ಳುತ್ತಾನೆ. When God's grace comes on one family, ಯಾವಾಗ ದೇವರ ದಯೆ ಒಂದು ಕುಟುಂಬದ ಮೇಲೆ ಬರ್ತದೋ, I'm telling you, open your eyes and see them. ನಿಮ್ಮ ಕಣ್ಣುಗಳನ್ನು ತೆರೆದು ಅದನ್ನು ನೋಡ್ರಿ. They will not remain same. ಅವರು ಇದ್ದ ಸ್ಥಳದಲ್ಲೇ ಅವರು ಇರುವುದಿಲ್ಲ. They'll keep growing. ಅವರು ಬೆಳಿತಾನೆ ಹೋಗ್ತಾರೆ. They'll keep becoming rich day by day. ಅವರು ಪ್ರತಿ ದಿನ ಅವರು ಶ್ರೀಮಂತರಾಗ್ತಾನೆ They'll ಹೋಗ್ತಾರೆ. be healthy. ಅವರು ಆರೋಗ್ಯವಾಗಿ They ಇರ್ತಾರೆ. will serve the Lord. ಅವರು ದೇವರ ಸೇವೆಯನ್ನು ಮಾಡ್ತಾರೆ. They will be lifted to the greater level of living. ಅವರು ಉನ್ನತವಾದ ಜೀವನದ ಮಟ್ಟಕ್ಕೆ ಅವರು They ಏರಿಸಲ್ಪಡ್ತಾರೆ. will be lifted to the higher standard of living. ಜೀವನದ ದೊಡ್ಡ ಮಟ್ಟಿಗೆ ಅವರು ಎತ್ತಲ್ಪಡ್ತಾರೆ. Hallelujah. ಹಾಲೆಲೂಯಾ. And I tell you, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, your appointed time has come. ನಿಮ್ಮ ನೇಮಿಸಿದಂತ ಸಮಯವು ಬಂದಿದೆ. Say, my appointed time has come. ನನ್ನ ಹಿಂದೆ ನನಗೆ ನೇಮಿಸಲ್ಪಟ್ಟಂತ ಸಮಯವು ಬಂದಿದೆ. So what is the meaning? ಅದರ ಅರ್ಥ ಏನು? I now enter into the greater level of living. ಈಗ ನಾನು ಜೀವನದ ಉನ್ನತ ಮಟ್ಟಿಗೆ ನಾನು ಪ್ರವೇಶಿಸ್ತಾ ಇದ್ದೇನೆ. Say after me, favor of God has come upon me. Now I enter into greater level of living. ನನ್ನ ಹಿಂದೆ ಹೇಳ್ರಿ, ದೇವರ ದಯೆಯು ನನ್ನ ಮೇಲೆ ಬಂದಿದೆ, ನಾನು ಜೀವನದ ಉನ್ನತ ಮಟ್ಟಿಗೆ ಪ್ರವೇಶಿಸ್ತಾ ಇದ್ದೇನೆ. The meaning is, ಅದರ ಅರ್ಥ ಏನಂದ್ರೆ, how I lived last year, I'm not going to be like that. ಕಳೆದ ವರ್ಷ ನಾನು ಹೇಗೆ ಜೀವಿಸಿದ್ದೇನೋ ಅದರ ರೀತಿಯಾಗಿ ಜೀವಿಸುವುದಿಲ್ಲ. This year, every day, I'm going to become better. ಈ ವರ್ಷ ಪ್ರತಿ ದಿನವೂ ನಾನು ಉನ್ನತವಾಗಿ ಆಗ್ತಾ ಹೋಗ್ತೇನೆ. One translation says like this. ಒಂದು ತರ್ಜುಮೆ ಈ ರೀತಿಯಾಗಿ ಹೇಳ್ತದೆ, But in your favor, you give us victory. ಅದು ಹೇಳ್ತದೆ, ನಿನ್ನ ದಯೆಯಿಂದಲೇ ನಮಗೆ ನೀವು ಜಯವನ್ನು ಕೊಡುತ್ತಿ. Say to me, Father, in your favor, you have given us victory. ನನ್ನ ಹಿಂದೆ ಹೇಳ್ರಿ, ತಂದೆಯೇ ನಿನ್ನ ದಯೆಯಿಂದಲೇ ನಮಗೆ ಜಯವನ್ನು ಕೊಟ್ಟಿದ್ದಿ. When God gives victory, there is no defeat. ಯಾವಾಗ ದೇವರು ನಿಮಗೆ ಜಯವನ್ನು ಕೊಡ್ತಾನೋ ನಿಮಗೆ ಸೋಲೆ ಇರುವುದಿಲ್ಲ. There is no failure. ನಿಮಗೆ ಸೋಲೆ ಇರುವುದಿಲ್ಲ. This should get inside. Tell you never, no failure.
ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನಿಮಗೆ ಸೋಲೇ ಇಲ್ಲ. When I show hand, you show hand. Okay. Tell ನಾನು ಕೈ ತೋರಿಸಿದಾಗ ನೀವು ಕೈ ತೋರಿಸಿ ಹೇಳ್ಬೇಕು, ನಿಮಗೆ ಸೋಲೇ ಇಲ್ಲ. no failure. ಸೋಲೇ ಇಲ್ಲ. Why no failure? ಯಾಕೆ ನಿಮಗೆ ಸೋಲಿಲ್ಲ? God's grace has come upon you. ದೇವರ ಕೃಪೆಯು ನಿಮ್ಮ ಮೇಲೆ ಬಂದಿದೆ. Your time has come. ನಿಮ್ಮ ಸಮಯವು ಬಂದಿದೆ. You will go only from success to success. ನೀವು ಕೇವಲ ಯಶಸ್ವಿನಿಂದ ಯಶಸ್ಸಿಗೆ ಮಾತ್ರ You ಹೋಗ್ತೀರಿ. will go from riches to riches. ನೀವು ಐಶ್ವರ್ಯದಿಂದ ಐಶ್ವರ್ಯಕ್ಕೆ ಮಾತ್ರ You ಹೋಗ್ತೀರಿ. will go from health to health. ನೀವು ಪ್ರತಿ ಆರೋಗ್ಯದಿಂದ ಆರೋಗ್ಯಕ್ಕೆ ಮಾತ್ರ ಹೋಗ್ತೀರಿ. So if you know this time, if you believe it, you will enjoy it. ಈ ಸಮಯವನ್ನು ಅರ್ಥ ಮಾಡಿಕೊಂಡಾಗ, ಇದನ್ನು ನೀವು ಅದನ್ನು ನಂಬಿದಾಗ ನೀವು ಅದನ್ನು ಆನಂದಿಸ್ತೀರಿ. Otherwise, you will be like a fish which is caught in the net. ಇಲ್ಲಾದ್ರೆ ನೀವು ಬಲೆಯಲ್ಲಿ ಸಿಕ್ಕಿದಂತ ಮೀನಿನ ಹಾಗೆ ಇರ್ತೀರಿ. Hallelujah. ಹಲ್ಲೆಲೂಯಾ. One Jewish Bible translate the scripture like this. ಯಹೂದ್ಯ ಒಂದು ಸತ್ಯವೇದವು ಇದನ್ನು ಈ ರೀತಿಯಾಗಿ ತರ್ಜುಮೆ It ಮಾಡ್ತದೆ. says, "For you yourself is a strength in which they glory. Our power grows by pleasing you." ಅಲ್ಲಿ ಹೇಳ್ತದೆ, ನೀನೇ ಅವರ ಬಲವು ಮಹಿಮೆ ಆಗಿದೆ, ನೀನು ಕೊಡುವಂತ ಬಲದಿಂದಲೇ ಅವು ನಿಮಗೆ ಮೆಚ್ಚಿಸ್ತಾರೆ. Okay, the second part is, our power grows by pleasing you. ನಮ್ಮ ಶಕ್ತಿಯು ಹೆಚ್ಚುತ್ತದೆ ನಿಮ್ಮನ್ನು ನಾವು ಮೆಚ್ಚಿಸಿದಾಗ. I was wondering, I was just going through all the scriptures. ನಾನು ಎಲ್ಲ ವಾಕ್ಯಗಳನ್ನು ನೋಡ್ತಾ ಇದ್ದೆ. Here, these Jewish people, their custom is different. ಈ ಯಹೂದ್ಯರ ಸಂಪ್ರದಾಯಗಳು ಅದು ಬೇರೆ ರೀತಿಯಾಗಿ They are substituting favor with the word power. Instead of favor, they use power. ಅವರು ದಯೆ ಶಬ್ದ ಬದಲಾಗಿ ಶಕ್ತಿ ಎಂಬ ಪದವನ್ನು It says, ಉಪಯೋಗಿಸುತ್ತಾರೆ. our power grows by pleasing you. ಅವ್ರು ಹೇಳ್ತಾರೆ, ನಮ್ಮ ಶಕ್ತಿಯು ಹೆಚ್ಚುತ್ತದೆ ಯಾವಾಗ ನಾವು ನಿಮ್ಮನ್ನು ಮೆಚ್ಚಿಸ್ತೇವೆ. Hallelujah. Power ಶಕ್ತಿ grows by pleasing him. ಶಕ್ತಿ ಹೆಚ್ಚಾಗ್ತದೆ ಯಾವಾಗ ನಾವು ಆತನು ಮೆಚ್ಚಿಸ್ತೇವೆ. Our favor of God grows when we please him. ದೇವರ ದಯೆಯು ಹೆಚ್ಚುತ್ತದೆ ಯಾವಾಗ ನಾವು ಆತನಿಗೆ ಮೆಚ್ಚುಗೆಯನ್ನು ಮೆಚ್ಚಿಸ್ತೇವೆ. Now I am teaching how do we grow in grace. ನಾ ಈಗ ನಿಮಗೆ ಕಲಿಸ್ತಾ ಇದ್ದೇನೆ, ಹೇಗೆ ಕೃಪೆಯಲ್ಲಿ ಬೆಳೆಯುವುದು, How do we increase in grace? ಹೇಗೆ ಕೃಪೆಯಲ್ಲಿ ನಾವು ಹೆಚ್ಚುತ್ತಾ ಹೋಗುವುದು. See, till now what God has done for me is a grace of God. ಇಲ್ಲಿಯವರೆಗೆ ದೇವರು ನನಗಾಗಿ ಏನ್ ಮಾಡಿದನು ಅದು ದೇವರ ಕೃಪೆಯಾಗಿದೆ. Yes or no? ಹೌದಾ ಇಲ್ವಾ? Even you will accept. Till now whatever has happened is a grace of God. ನೀವು ಕೂಡ ಇದನ್ನು ಒಪ್ಪಿಕೊಳ್ತೀರಿ, ಇದುವರೆಗೆ ಏನು ನಡೆದಿದೆ ಅದೆಲ್ಲ ದೇವರ ಕೃಪೆಯಾಗಿದೆ. If 10% extra grace you have, what you cannot do? ಒಂದು 10% ಹೆಚ್ಚು ಕೃಪೆ ನಿಮಗೆ ಇದ್ರೆ ನಿಮ್ಗೆ ಏನ್ ಮಾಡ್ಲಿಕ್ಕಾಗಲ್ಲ ಹೇಳ್ರಿ. You will definitely do better. ನೀವು ಇನ್ನೂ ಹೆಚ್ಚಾಗಿ If ಉತ್ತಮವಾಗಿ you have ಮಾಡ್ತೀರಿ. 100% extra grace, you tell me how you will perform. 100ಗಿಂತ ಹೆಚ್ಚಾದಂತ ಕೃಪೆ ನಿಮಗಿದ್ರೆ ನೀವು ಹೇಳ್ರಿ ಇನ್ನೂ ಎಷ್ಟು ಉತ್ತಮವಾಗಿ ನೀವು ಮಾಡ್ಲಿಕ್ಕಿಲ್ಲ. 10 days if you are taking for one lesson, you will take only one day. ಒಂದು ಪಾಠಕ್ಕಾಗಿ 10 ದಿನ ತೆಗೆಯುವುದಾದ್ರೆ ಅದೇ ಪಾಠಕ್ಕಾಗಿ ಒಂದೇ ದಿನದಲ್ಲಿ ಅದನ್ನು ಮುಗಿಸ್ತೀರಿ. The grace, ಕೃಪೆ, hallelujah, ಹಲ್ಲೆಲೂಯಾ, increases when we please him. ಕೃಪೆಯು ಹೆಚ್ಚಾಗ್ತದೆ ಯಾವಾಗ ನಾವು ಆತನನ್ನು ಮೆಚ್ಚಿಸ್ತೇವೆ. James 4th chapter verse 6. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ verse 6. 6ನೇ ವಚನ. James 4th chapter verse 6. ಯಾಕೋಬ 4ನೇ ಅಧ್ಯಾಯ 6ನೇ ವಚನ. But he gives more grace, wherefore he says, God resists the proud, but gives grace unto the humble. ಆತನು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದಿವ್ಯರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ. Here it says, God gives more grace. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. Say, God gives more grace. ನನ್ನ ಹಿಂದೆ ಹೇಳ್ರಿ, ದೇವರು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. For whom he gives more grace? ಆತನು ಯಾರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ? All the proud people. ಎಲ್ಲ ಅಹಂಕಾರಿಗಳಿಗ? For humble he gives more grace. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡ್ತಾನೆ. He resists the proud.
ಆತನು ಅಹಂಕಾರಿಗಳನ್ನು ಎದುರಿಸುತ್ತಾನೆ. Now comes a question: who is proud? Who is humble? ಈಗ ಒಂದು ಪ್ರಶ್ನೆ ಬರ್ತದೆ, ಅಹಂಕಾರಿಗಳು ಎಂದ ಯಾರು ಮತ್ತು ದೀನರೆಂದರೆ ಯಾರು? Who is proud? Who is humble? ಯಾರು ದೀನರು ಮತ್ತು ಯಾರು ಅಹಂಕಾರಿಗಳು? In the worldly standard, okay, in your mind, according to your mind, who is humble? ಲೋಕದ Who is ರೀತಿಯಲ್ಲಿ proud? ಅಥವಾ ನಿಮ್ಮ ಅನುಸಾರವಾಗಿ ಯಾರು ಅಹಂಕಾರಿಗಳು ಮತ್ತು ಯಾರು ದೀನರು? If somebody has not shaken hand with you, you will say he is a very proud person. ಯಾರಾದ್ರೂ ನಿಮಗೆ ನಿಮ್ಮ ಕೈ ಜೋಡಿಸ್ಲಿಕ್ಕೆ ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂದ್ರೆ ನೀವ್ ಹೇಳ್ತೀರಿ ಅವ್ರಿಗೆ ಬಹಳ ಅಹಂಕಾರ ಇದೆ. Yes or no? ಹೌದಾ ಇಲ್ವಾ? Many times it happens to me. ಅನೇಕ ಸಾರಿ ಇದು ನನ್ನ ಸಂಗಡ ಕೂಡ ಆಗಿದೆ. Sunday morning I'll be shaking hand. ಭಾನುವಾರ ದಿನ ಎಲ್ಲರ ಜೊತೆಗೆ ಕೈ ಹ್ಯಾಂಡ್ ಶೇಕ್ ಮಾಡ್ತಾ ಇರ್ತೇನೆ. At a time 4 people will give hand. ಒಂದೇ ಸಲ 4 ಜನ ಬಂದು ಕೈಯನ್ನು ಕೊಡ್ತಾರೆ. Only one hand for whom I should shake. ಒಂದೇ ಒಂದು ಕೈ ಇದೆ, ನಾನು ಯಾರ್ಯಾರಿಗೆ ಹ್ಯಾಂಡ್ ಶೇಕ್ ಮಾಡಬೇಕು. By the time I finish, the third person, fourth person will get hurt. ನಾವು 3 ಜನ ಮುಗಿಸುವವರೆಗೂ 4ನೇ ಮನುಷ್ಯನಿಗೆ ಅಲ್ಲಿ ನೋವು ಉಂಟಾಗ್ತದೆ. ನಾನು ಕೈಯೇ ಕೊಟ್ಟಿಲ್ಲ ನೋಡಿ, ಎಲ್ಲರಿಗೂ ಕೊಟ್ಟ ನನಗೆ ಕೊಟ್ಟಿಲ್ಲ ನೋಡುವ. I don't understand why they don't think before giving hand. Already one hand is there. ಅವರು ಕೈ ಮುಂದೆ ಹಾಕುವುದು ಯೋಚಿಸುವುದಿಲ್ಲ, ಈಗಾಗಲೇ 2-3 ಕೈ ಮುಂದೆ ಇದೆ ಎಂಬುದಾಗಿ ಯೋಚಿಸುವುದಿಲ್ಲ. We judge people, no, according to our brain. ನಾವು ನಮ್ಮ ಮೆದುಳಿನಂತೆ ಜನರನ್ನು ನಾವು ಜಡ್ಜ್ ಮಾಡ್ತೇವೆ. Somebody dresses well, very proud guy. ನಾವು ಹೇಳ್ತೇವೆ ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಅವ್ರಿಗೆ ತುಂಬಾ ಅಹಂಕಾರ ಇದೆ ಎಂಬುದಾಗಿ ಹೇಳ್ತೇವೆ. Somebody uses the perfume which pierces your nose, you definitely make a judgment. Very proud guy is. ಯಾರಾದ್ರೂ ನಿಮ್ಮ ಮೂಗಿಗೆ ಅದು ಬರುವ ಹಾಗೆ ಯಾವ್ದು ಪರ್ಫ್ಯೂಮ್ ಹಾಕೊಂಡ್ರೆ ನೀವು ಅವರಿಗೆ ತೀರ್ಪು ಮಾಡ್ತೀರಿ. Very proud people. See, very proud, very proud. ನೀವು ಹೇಳ್ತೀರಿ ಬಹಳ ಅಹಂಕಾರ ನೋಡಿ ಅವರಿಗೆ ಬಹಳ ಅಹಂಕಾರ ಎಂಬುದಾಗಿ. No, that is not the definition of pride. ಅದು ಅಹಂಕಾರಿ ಕೊಡುವಂತ ಒಂದು ಅರ್ಥ ಅಲ್ಲ. According to the Bible, ಸತ್ಯದ ವೇದ ಅನುಸಾರವಾಗಿ the proud man is the one who doesn't depend on God. ಯಾವ ಮನುಷ್ಯನು ದೇವರ ಮೇಲೆ ಆತುಕೊಳ್ಳುವುದಿಲ್ವೋ ಅವನೇ ಅಹಂಕಾರಿಯಾಗಿದ್ದಾನೆ. Hallelujah. Hallelujah. Then who is a humble man? ನಂತರ ದೀನರೆಂದರೆ ಯಾರು? ಅವ್ರು ரொம்ப humble ನೋಡ್ರಿ. we tell, for whom you say ಅವ್ರು ತುಂಬ humble? ನಾವ್ ಯಾರಿಗೆ ಹೇಳ್ತೇವೆ ಅವ್ರು ಬಹಳ ದೀನರಿದ್ದಾರೆ ನೋಡ್ರಿ? ಯಾರಿಗ ಈಗ ನಮಸ್ಕಾರ ಅಂತಾರ, ತುಂಬಾ ಹಂಬಲ್ ಪಾ, ಲೈಕ್ ದಿಸ್ somebody been very humble we tell. ಯಾರಾದ್ರೂ ಹೀಗೆ ನಿಮ್ಮ ಬಗ್ಗೆ ನೀವು ಎಷ್ಟು ದೀನರಾಗಿದ್ದಾರೆ. somebody wears a slipper and comes, ಯಾರಾದ್ರೂ ಸ್ಲಿಪ್ಪರ್ ಹಾಕಿಕೊಂಡು ಬಂದ್ರೆ ಎಷ್ಟು ಹಂಬಲ್ ನೋಡ್ರಿ ಅಪ್ಪ, ಎಷ್ಟೋ ದೀನರಾಗಿದ್ದಾರೆ ನೋಡ್ರಿ. somebody goes in unreserved compartment, ಯಾರು ರಿಸರ್ವ್ ಮಾಡಿದ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಾರೋ very humble. ಎಷ್ಟು ತುಂಬಾ ದೀನರಿದ್ದಾರೆ. That is not humbleness. ಅದು ದೀನತೆ ಅಲ್ಲ. Humble person is the one who says, God, I depend on you. ಯಾವ ಮನುಷ್ಯನು ದೇವರಿಗೆ ಹೇಳ್ತಾನೋ, ದೇವರೇ ನಾನು ನಿನ್ನನ್ನೇ ಆತುಕೊಳ್ತೇನೆ, ಆ ಮನುಷ್ಯನು ದೀನನಾಗಿದ್ದಾನೆ. And when you say I depend on you, it pleases God. The grace of God increases in your life. ಯಾವಾಗ ನೀವು ದೇವರಿಗೆ ಹೇಳ್ತೀರೋ, ದೇವರೇ ನಾನು ನಿನ್ನನ್ನೇ ಆತುಕೊಳ್ತೇನೆ, ಅದು ಆತನಿಗೆ ಮೆಚ್ಚುಗೆ ಆಗ್ತದೆ ಮತ್ತು ಕೃಪೆಯು ಹೆಚ್ಚಾಗ್ತಾ ಹೋಗ್ತದೆ. I tell you, the work what you are doing and ministry what God has kept for you, as a normal person with your strength you can't do. ನೀವು ಮಾಡುವಂತ ಕೆಲಸವಾಗ್ಲಿ ಅಥವಾ ದೇವು ನಿಮಗೆ ಕೊಟ್ಟಂತ ಸೇವೆ ಆಗ್ಲಿ ನಿಮ್ಮ ಸಾಮರ್ಥ್ಯದಿಂದ ಅದನ್ನು ಮಾಡುವುದಕ್ಕೆ ಆಗುವುದಿಲ್ಲ. As a normal person you can't do. ಸಾಮಾನ್ಯವಾದ ಮನುಷ್ಯನಾಗಿ ನೀವು ಅದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. If you try to do, you will get stuck up. ನೀವು ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಎಲ್ಲಾದ್ರೂ ಸಿಲುಕಿಕೊಳ್ತೀರಿ. But when you depend on grace, at a time you can do 4 works. ಆದ್ರೆ ನೀವು ಕೃಪೆ ಮೇಲೆ ಆತುಕೊಂಡ್ರೆ ಒಂದೇ ಸಲಕ್ಕೆ 4 ಕೆಲಸಗಳನ್ನು ಮಾಡಬಹುದು. Hallelujah. Hallelujah. Now when it comes to church, ಸಭೆಗೆ ವಿಷಯವಾಗಿ when ಬಂದಾಗ, it comes to ministry, ಸೇವೆ ವಿಷಯವಾಗಿ ಬಂದಾಗ various challenges, ಅನೇಕ ಸವಾಲುಗಳು. but thank God appointed time has come. ಅದು ದೇವರಿಗೆ ಸ್ತೋತ್ರ, ನೇಮಿಸಲ್ಪಟ್ಟಂತ ಸಮಯವು ಬಂದಿದೆ. The grace of God you will be exalted. ದೇವರ ಕೃಪೆಯಿಂದಲೇ ನೀವು ಉನ್ನತಕ್ಕೆ ಏರಿಸಲ್ಪಡ್ತೀರಿ. The grace of God your family will be exalted. ದೇವರ ಕೃಪೆಯಿಂದಲೇ ನಿಮ್ಮ ಕುಟುಂಬ ಉನ್ನತಕ್ಕೆ ಏರಿಸಲ್ಪಡ್ತದೆ. He keeps doing it. It is a continuous process. ಆತನು ಅದು ಸತತವಾಗಿ ಮಾಡ್ತಾನೆ ಹೋಗ್ತಾನೆ. The key here for you and me is, am I pleasing God? ಅದಕ್ಕೆ ಬೀಗದ ಕೈ ಏನಂದ್ರೆ ನೀವು ಯೋಚಿಸಬೇಕು, ನಾನು ದೇವರಿಗೆ ಮೆಚ್ಚಿಸ್ತಾ ಇದ್ದೀನಾ? Bible says without faith it is not possible to please him.
ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ Am ಎಂಬುದಾಗಿ I- ಸತ್ಯವೇದ am ಹೇಳ್ತದೆ. I moving in faith? ನಾನು ನಂಬಿಕೆಯಲ್ಲಿ ಚಲಿಸ್ತಾ ಇದ್ದೀನ, That is very important. ಅದು ಬಹಳ ಮುಖ್ಯವಾಗಿದೆ. Hallelujah. ಹಾಲೆಲೂಯ. When you please God, so many things happens. ಯಾವಾಗ ನೀವು ದೇವರಿಗೆ ಮೆಚ್ಚಿಸ್ತೀರೋ ಅನೇಕ ಸಂಗತಿಗಳು ನಡೆಯುತ್ತದೆ. Proverbs 16th chapter, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ verse 7. 7ನೇ ವಚನ. When a man's ways please the Lord, he maketh even his enemies to be at peace with him. ಜ್ಞಾನೋಕ್ತಿಗಳು ಪುಸ್ತಕ 16ನೇ ಅಧ್ಯಾಯ 7ನೇ ವಚನ. ಮನುಷ್ಯನ ಮಾರ್ಗಗಳು ಯೆಹೋವನನ್ನು ಮೆಚ್ಚಿಸಿದಾಗ ಅವನ ಶತ್ರುಗಳು ಸಹ ಅವನೊಂದಿಗೆ ಸಮಾಧಾನದಲ್ಲಿ ಇರುವಂತೆ ಆತನು ಮಾಡುತ್ತಾನೆ. Amen. Tell after me. When a man's ways please the Lord, he makes even his enemies to be at peace with him. ನನ್ನ ಹಿಂದೆ ಹೇಳ್ರಿ, ಮನುಷ್ಯನ ಮಾರ್ಗಗಳು ಯೆಹೋವನನ್ನು ಮೆಚ್ಚಿಸಿದಾಗ ಅವನ ಶತ್ರುಗಳನ್ನು ಸಹ ಅವನೊಂದಿಗೆ ಸಮಾಧಾನದಲ್ಲಿ ಇರುವಂತೆ ಆತನು ಮಾಡುತ್ತಾನೆ. Hallelujah. ಹಾಲೆಲೂಯ. There are so many things happens when we please God. Grace of God will come. So many things are going to change. ಯಾವಾಗ ನಾವು ನಮ್ಮ ಮಾರ್ಗಗಳನ್ನು ದೇವರಿಗೆ ಮೆಚ್ಚಿಸ್ತೇವೆ, ಕೃಪೆಯ ಮೂಲಕ ಅನೇಕ ಸಂಗತಿಗಳು ಆಗ್ತವೆ. And one specific thing is, ಒಂದು ನಿರ್ದಿಷ್ಟವಾದಂತ ಕಾರ್ಯ ಯಾವುದಂದ್ರೆ, God makes even your enemies to be at peace with you. ನಿಮ್ಮ ಶತ್ರುಗಳನ್ನು ಸಹ ದೇವರು ನಿಮ್ಮೊಂದಿಗೆ ಸಮಾಧಾನದಲ್ಲಿ ಇರುವಂತೆ ಆತನು ಮಾಡ್ತಾನೆ. The Bible says, ಸತ್ಯವೇದ ಹೇಳ್ತದೆ, in the early church they were preaching the gospel. ಆದಿ ಸಭೆಯಲ್ಲಿ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ರು. They had one man called Saul persecuted the church. ಅವ ಮನುಷ್ಯನಿದ್ದನು ಸೌಲನು ಎಂಬುದಾಗಿ ಆತನು ಸಭೆಗೆ ಹಿಂಸಿಸ್ತಾ ಇದ್ದ. Persecuted. ಆತನು ಸಭೆಗೆ ಹಿಂಸೆ ಮಾಡ್ತಾ Demolished ಇದ್ದ. the church. Demolished the churches. ಸಭೆಗಳನ್ನು ಆತ ನಾಶ ಮಾಡ್ತಾ ಇದ್ದ. Beating the people. ಆತನು ಜನರಿಗೆ ಹೊಡಿತಾ ಇದ್ದ. Even he killed Stephen. ಆತನು ಸ್ಟೆಫನನ್ನು ಸಹ ಕೊಂದನು. But God was pleased. ಆದರೆ ದೇವರಿಗೆ ಮೆಚ್ಚುಗೆ ಆಯ್ತು. He made that Saul to become Paul. ದೇವರು ಆ ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದ. I claim this. Whoever opposes the gospel will accept Jesus Christ as a savior. ನಾನು ಇದನ್ನು ಘೋಷಿಸ್ತೇನೆ, ಯಾರೆಲ್ಲರೂ ಯೇಸು ಕ್ರಿಸ್ತನನ್ನು ಹಿಂಸೆ ಮಾಡ್ತಾ ಇದ್ದಾರೆ, ಅದನ್ನು ಅಲಗಳಿಸ್ತಾರೆ, ಅವರು ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತಾರೆ. They will be born again. ಅವರು ಮತ್ತಿರುಗಿ ಹುಟ್ಟುತ್ತಾರೆ. They will be my friend. ಅವರು ನನ್ನ ಸ್ನೇಹಿತರಾಗ್ತಾರೆ. They will help me to do the ministry. ಅವರು ನನಗೆ ಸೇವೆ ಮಾಡುವುದರಲ್ಲಿ ಸಹಾಯ ಮಾಡ್ತಾರೆ. Hallelujah. ಹಾಲೆಲೂಯ. How many of you believe God can do it? ಎಷ್ಟು ನಂಬ್ತಿದ್ದು ದೇವರು ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. In 2007 we conducted a Rambabana's crusade here. 2007ನೇ ವರ್ಷದಲ್ಲಿ ನಾವು ರಾಮಬು ಅಣ್ಣವರ ಒಂದು ಕ್ರೂಸೇಡ್ One, that was a tough time I had. ಅದು ಬಹಳ ಕಷ್ಟದ ಸಮಯ ನಾನು ಹಾದೋಗಿದ್ದು. They declared Gulbarga Bandh, fanatic groups. This crusade should not happen. ಅವರು ಅಲ್ಲಿ ಘೋಷಿಸಿದ್ರು, ಗುಲ್ಬರ್ಗ ಬಂದ್ ಎಂಬುದಾಗಿ, ಈ ಕ್ರೂಸೇಡ್ ನಡಿಬಾರದು ಎಂಬುದಾಗಿ ಅವರು ಹೇಳಿದ್ರು. So DC called me, I want to meet you. ಡಿಸಿ ಹೇಳಿದ್ರು, ನಾನು ನಿನಗೆ ಭೇಟಿಯಾಗಬೇಕೆಂಬುದಾಗಿ ನನಗೆ So ಹೇಳಿದ್ರು. many news is coming in the paper. ದಿನಪತ್ರಿಕೆಯಲ್ಲಿ ಅನೇಕ ಸುದ್ದಿಗಳು ಬರ್ತಾ ಇತ್ತು. They burnt Rambabu's effigy, in Timapuri Chowk. ರಾಮಬು ಅಣ್ಣ ಅವರ ಏನಾದ್ರು ಒಂದು ಫೋಟೋ ದೊಡ್ಡದಾಗಿ ಹಾಕಿದ್ರು, ಅದನ್ನು ಕೂಡ ಅವರು ಸುಟ್ಟು ಹಾಕಿದ್ರು. And I went to DC office, I'm standing all the people. ಅಲ್ಲಿ ಡಿಸಿ ಹತ್ರ ನಾನು ಹೋದ್ರೆ ಮತ್ತೆ ಅನೇಕ ಜನ ಅಲ್ಲಿ ನಿಂತ್ಕೊಂಡಿದ್ರು. Only good thing is they don't know who I am and I know who they are. ಒಂದು ಒಳ್ಳೆ ಸಂಗತಿ ಏನಂದ್ರೆ, ಅವರು ಯಾರು ನನಗೆ ಗೊತ್ತಿಲ್ಲ, ಅವರಿಗೆ ನಾನು ಯಾರು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. They were only screaming against the meeting, screaming against the organizer. ಅವರು ಕೇವಲ ಒಂದು ಸಂಘಟನೆ ವಿರುದ್ಧವಾಗಿ, ಒಂದು ಕೂಟದ ವಿರುದ್ಧವಾಗಿ ಅವರು ಜೋರಾಗಿ ಬೊಬ್ಬೆ ಹಾಕ್ತಾ ಇದ್ರು. They don't know I am the organizer. ಆದ್ರೆ ಅವರಿಗೆ ಗೊತ್ತಿಲ್ಲ ನಾನೇ ಆಯೋಜಕನು ಎಂಬುದಾಗಿ. Right in front of them I walked. ಅವರ ಮಧ್ಯದಲ್ಲಿ ನಾನು ನಡ್ಕೊಂಡು ಹೋದೆ. But this scripture I was claiming. ಆದ್ರೆ ನಾನು ಈ ಒಂದು ವಚನವನ್ನು ಘೋಷಣೆ ಮಾಡ್ತಾ ಇದ್ದೆ. When my ways please God,
God will make even my enemies to be at peace with me. ಯಾವಾಗ ನನ್ನ ಮಾರ್ಗಗಳು ದೇವರಿಗೆ ಮೆಚ್ಚುಗೆ ಆಗಿದೆಯೋ ದೇವರು ನನ್ನ ಶತ್ರುಗಳನ್ನು ಸಹ ನನಗೆ ಸಮಾಧಾನದಲ್ಲಿ ಮಾಡ್ತಾನೆಂಬುದಾಗಿ. Hallelujah. Hallelujah. Somehow meeting took place. ಅದು ಹೇಗೋ ಅದು ಕೂಟ ಮುಗಿಯಿತು. The man who burnt the effigy, ಯಾವ ಮನುಷ್ಯನು ಆ ಒಂದು ಫೋಟೋ, ಆ ದೊಡ್ಡ ಒಂದು ಫೋಟೋವನ್ನು ಸುಟ್ಟು ಹಾಕಿದ್ನೋ, his sister accepted Jesus. ಕ್ರಿಸ್ತನನ್ನು ಅಂಗೀಕರಿಸಿದಳು. The whole family accepted Jesus. ಪೂರ್ಣ ಕುಟುಂಬವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿತು. They started coming to church. ಅವರು ಸಭೆಗೆ ಬರಲಿಕ್ಕೆ ಪ್ರಾರಂಭಿಸಿದ್ರು. His wife came to church, got prayed. ಆತನ ಹೆಂಡತಿ ಬಂದು ಮತ್ತು And he helped me when I was doing construction time. He is the man who helped me, in corporation office, wherever the file got stuck up, so that work will done without paying a bribe. ಕಟ್ಟಡದ ಕೆಲಸ ನಡೀತಾ ಇತ್ತು. ಆ ಮನುಷ್ಯನೇ ಬಂದು ಆ ಕಾರ್ಪೊರೇಷನ್ ಅಲ್ಲಿ ಯಾವ ಯಾವ ಫೈಲ್ ಮುಂದಕ್ಕೆ ಹೋಗ್ಬೇಕಿತ್ತು ಆಗದಿದ್ದಾಗ ಈ ಸಹಾಯ. Can you imagine a man who shouted against me is carrying my file, he is helping. ನೀವು ಊಹಿಸಿ ನೋಡಬಹುದಾ, ನಮ್ಮ ವಿರುದ್ಧವಾಗಿ ನಿಂತಂತ ಮನುಷ್ಯನು ನನ್ನದೇ ಆದಂತ ಫೈಲ್ ಅನ್ನು ಹಿಡ್ಕೊಂಡು ಕೆಲಸ ಮಾಡ್ತಾ ಇರುವುದನ್ನು. For church he is working. ಆತನು ಸಭೆಗಾಗಿ ಕೆಲಸ ಮಾಡ್ತಾನೆ. Favor of God. ದೇವರ ದಯೆ. Favor of God. ದೇವರ ದಯೆ comes on us when our ways please him. ನಮ್ಮ ಮೇಲೆ ಬರ್ತದೆ ಯಾವಾಗ ನಮ್ಮ ಮಾರ್ಗಗಳು ಆತನಿಗೆ ಮೆಚ್ಚುಗೆಯಾಗಿರ್ತದೆ. When our ways please him, he will make even our enemies to be at peace with us. ಯಾವಾಗ ನಮ್ಮ ಮಾರ್ಗಗಳು ಆತನಿಗೆ ಮೆಚ್ಚುಗೆಯಾಗಿರ್ತದೋ ಆತ ನಮ್ಮ ಶತ್ರುಗಳನ್ನು ಸಹ ನಮ್ಮೊಂದಿಗೆ ಸಮಾಧಾನದಲ್ಲಿ ಇರುವಂತೆ ಮಾಡ್ತಾನೆ. You read the Old Testament. ನೀವು ಹಳ ಒಡಂಬಡಿಕೆಯನ್ನು ಓದ್ರಿ. Most of the battles they never fought. ಅನೇಕ ಯುದ್ಧಗಳು ಅವ್ರು ಯುದ್ಧನೇ ಮಾಡ್ಲಿಲ್ಲ. God told Jehoshaphat, battle belongs to the Lord. ದೇವರು ಯೆಹೋಷಾಫಾತನಿಗೆ ಹೇಳ್ತಾನೆ, ಯುದ್ಧವು ಯೆಹೋವನಿಗೆ ಸಂಬಂಧವಾದದ್ದು. What he did, ಆತನೇನು ಮಾಡಿದ? there were 4 kings came against him. ಆತನ ವಿರುದ್ಧವಾಗಿ 4 ಅರಸರುಗಳು ಬಂದಿದ್ದರು. He made worshippers to go before him. ಆತ ಆರಾಧನೆ ಮಾಡುವವರನ್ನು ಮುಂದಕ್ಕೆ ಹೋಗುವಂತೆ They ಮಾಡಿದ. were singing the song, "Oh, give thanks to the Lord, He is good, His mercy endureth forever." ಅವರು ಹೇಳ್ತಾ ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದುದು ಎಂಬುದಾಗಿ ಹಾಡ್ತಾ ಹೋದ್ರು. And the Bible says, ಅದು ಸತ್ಯವೇದ ಹೇಳ್ತದೆ, God sent the confusion in the enemy's camp. ದೇವರು ಆ ಶತ್ರುಗಳ ಮಧ್ಯದಲ್ಲಿ ಗೊಂದಲವನ್ನು ಉಂಟು They ಮಾಡಿದರು. killed each other. ಅವರು ಒಬ್ಬರೊಬ್ಬರನ್ನೇ ಕೊಂದರು ಎಂಬುದಾಗಿ. Hallelujah. Hallelujah. That's the Old Testament. ಅದು ಹಳೆ ಒಡಂಬಡಿಕೆ. In the New Testament, ಹೊಸ ಒಡಂಬಡಿಕೆಯಲ್ಲಿ I pray, I believe, ನಾನು ಪ್ರಾರ್ಥಿಸಿದ್ದೀನಿ ಮತ್ತು ನಾನು ಅದು ನಂಬುತ್ತೇನೆ. let them not kill each other, let them come and accept Jesus. ಅವರೊಬ್ಬರನ್ನು ಕೊಲ್ಲುವುದು ಬೇಡ, ಅವರು ಯೇಸು ಕ್ರಿಸ್ತನು ಸ್ವೀಕರಿಸಿ ಸಭೆಗೆ ಬರಲಿ. Hallelujah. Hallelujah. Because it is not God's will even one person should go to hell. ಯಾಕಂದ್ರೆ ದೇವರ ಚಿತ್ತ ಅಲ್ಲ ಒಬ್ಬ ಮನುಷ್ಯನಾದರೂ ನರಕಕ್ಕೆ ಹೋಗುವುದು. Okay, one more scripture. ಇನ್ನೊಂದು ವಚನ, Psalm 41 ಕೀರ್ತನೆಗಳು 41 verse 10 and 11. 10 ಮತ್ತು 11ನೇ ವಚನ. But thou, O Lord, be merciful unto me, rise me up, that I may requite them. By this I know that thou favorest me, because my enemy does not triumph over me. ಆದರೆ ನೀನು ಯೆಹೋವನೇ ನನ್ನ ಮೇಲೆ ಕರುಣೆ ತೋರಿಸಿ ನನ್ನನ್ನು ಏಳುವಂತೆ ಮಾಡು, ಆಗ ನಾನು ಅವರಿಗೆ ಮುಯ್ಯಿಗೆ ಮುಯ್ಯಿ ತೀರಿಸುವೆನು. ನನ್ನ ಶತ್ರು ನನ್ನ ಮೇಲೆ ಜಯ ಹೊಂದದೆ ಇರುವುದರಿಂದಲೇ ನೀನು ನನ್ನಲ್ಲಿ ಸಂತೋಷ ಪಡುತ್ತಿ ಎಂದು ನಾನು ಬಲ್ಲೆನು. Lord, have mercy upon me. ಆತನು ಹೇಳ್ತಾನೆ, ದೇವರೇ ನನ್ನ ಮೇಲೆ ಕರುಣೆ ತೋರು. Rise me up so that I'll give them back. ನನ್ನನ್ನು ಮೇಲೆ ಕೆಪ್ಪಿಸು, ನಾನು ಮುಯ್ಯಿಗೆ ಮುಯ್ಯಿ ತೀರಿಸುವಂತೆ. Then he says, by this I know that thou favorest me, because my enemy does not triumph over me. ನನ್ನ ಶತ್ರು ನನ್ನ ಮೇಲೆ ಜಯ ಹೊಂದದೆ ಇರುವುದರಿಂದಲೇ ನೀನು ನನ್ನಲ್ಲಿ ಸಂತೋಷ ಪಡುತ್ತಿ ಎಂದು ನಾನು ಬಲ್ಲೆನು. Hallelujah. Hallelujah. Say in English, by this I know God's favor is on me, because my enemies will not triumph over me. ಇದರಿಂದಲೇ ನಾನು ತಿಳಿದುಕೊಳ್ಳುವೆ, ನನ್ನ ಮೇಲೆ ದೇವರ ದಯೆ ಇದೆ ಮತ್ತು ನನ್ನ ಶತ್ರುಗಳು ನನ್ನ ಮೇಲೆ ಜಯ ಹೊಂದಲಾರರು. Look here. ಇಲ್ಲಿ ನೋಡ್ರಿ, David wrote this. ದಾವೀದನು ಇದನ್ನು ಬರೆದನು. He had many enemies. ಆತನಿಗೆ ಅನೇಕ ಶತ್ರುಗಳಿದ್ದರು. When God blesses you, you will have many people. ಯಾವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೋ ನಿಮಗೆ ಅನೇಕ ಶತ್ರುಗಳು ಇರ್ತಾರೆ.
They will not triumph over you. They will make peace with you. ಅವರು ನಿಮ್ಮ ಮೇಲೆ ಜಯ ಹೊಂದುವುದಿಲ್ಲ, ಬದಲಾಗಿ ನಿಮ್ಮೊಂದಿಗೆ ಸಮಾಧಾನದಲ್ಲಿ ಇರುತ್ತಾರೆ. He was a shepherd boy. ಆತನೊಬ್ಬ ಕುರುಬನಾಗಿದ್ದ. Suddenly one fine day he became a king. ಒಂದು ದಿನ ಆತನು ಹಾಗೆ ಒಂದು ದಿನ ಅರಸನಾಗಿ ಬಿಡ್ತಾನೆ. Just imagine. One shepherd, all these guys were grazing sheep. Suddenly one shepherd boy becomes a prime minister. How people will treat him. ಊಹಿಸಿ ನೋಡ್ರಿ, ಆಗಾಗಲೇ ನೋಡ್ಲಿಕ್ಕೆ ಮಕ್ಕಳು ಇಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಒಂದು ದಿನ ಆ ಮಗುವೆ ಒಂದು ಪ್ರಧಾನ ಮಂತ್ರಿ ಆದ್ರೆ ಜನರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿರ್ತದೆ? You become prime minister. ಅಥವಾ ನೀನು ಒಬ್ಬ ಪ್ರಧಾನ ಮಂತ್ರಿ ಆದಾಗ how people will treat you? ಹೇಗೆ ಜನರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ? The first thing is they'll feel jealous on you. ಅದು ಮೊದಲನೇ ಅವ್ರು ನಿಮ್ಮ ಮೇಲೆ ಕುರಿತಾಗಿ ಹೊಟ್ಟೆ ಕಿಚ್ಚು ಪಡ್ತಾರೆ. How come this boy, this girl in front of me, I saw them nothing, today they come to such a high place. ಈ ಹುಡುಗ ಈ ಹುಡುಗಿ ನಮ್ಮ ಮುಂದೆಲ್ಲೇ ಇದ್ರು, ಹೇಗೆ ಒಂದೇ ದಿನದಲ್ಲಿ ಅವರು ಇತ್ತು ಮಟ್ಟಕ್ಕೆ ಅವರು ಹೋಗಿದ್ದಾರೆ. World. ಅದು ಲೋಕವಾಗಿದೆ. World is full of jealous people, filled with jealous. ಲೋಕದಲ್ಲಿ ಜನರೆಲ್ಲ ಹೊಟ್ಟೆ ಕಿಚ್ಚಿನಿಂದ ತುಂಬಿಕೊಂಡಿದ್ದಾರೆ. They don't like any man coming up in life. ಅವರು ಬಯಸುವುದಿಲ್ಲ ಯಾವ ಮನುಷ್ಯನಾದ್ರೂ ಜೀವನದಲ್ಲಿ ಉನ್ನತಕ್ಕೆ ಬರುವುದನ್ನು. So when you come up, you will have enemies. ಯಾಕಂದ್ರೆ ಹಾಗೆ ನೀವು ಉನ್ನತಕ್ಕೆ ಬಂದಾಗ ನಿಮಗೆ ಶತ್ರುಗಳು ಇರ್ತಾರೆ. The favor of God lifts you up. It will stun the people who is around you. ದೇವರು ನಿಮ್ಮನ್ನು ಮೇಲೆ ಉನ್ನತಕ್ಕೆ ಏರಿಸಿದಾಗ ಜನರಿಗೆ ಅದು ಆಶ್ಚರ್ಯಗೊಳಿಸುತ್ತದೆ. Hallelujah. Hallelujah. But the good news is, ಒಳ್ಳೆ ಸುದ್ದಿ ಏನಂದ್ರೆ God is with you. ದೇವರು ನಿಮ್ಮ ಸಂಗಡ ಇದ್ದಾನೆ. God's favor is on you. ದೇವರ ದಯೆ ನಿಮ್ಮ ಮೇಲೆ ಇದೆ. Your enemies will not triumph over you. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಜಯ ಹೊಂದುವುದಿಲ್ಲ. Bible is not telling you will not have enemies. ಸತ್ಯವೇದ ಹೇಳ್ತಾ ಇದೆ ನಿಮಗೆ ಯಾವ ಶತ್ರುಗಳು ಇರುವುದಿಲ್ಲ. They can't stop the plan of God and purpose of God in your life. ಆದ್ರೆ ಅವರು ದೇವರು ನಿಮ್ಮ ಮೇಲೆ ಇಟ್ಟಂತ ಯೋಜನೆಯನ್ನು ಉದ್ದೇಶವನ್ನು ಅವರು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. I have met many people in my life. ನನ್ನ ಜೀವನದಲ್ಲಿ ನಾನು ಅನೇಕ ಜನರನ್ನು ಭೇಟಿ ಮಾಡಿದ್ದೇನೆ. I don't waste time. ನಾನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. God brings situation in such a way, they are busy with their own problems. By the time I'll rise up. ದೇವರು ಇಂಥ ಸ್ಥಿತಿಗಳು ತರ್ತಾರೆ, ಮನುಷ್ಯರು ಅವರದೇ ಆದ ಜೀವಿತ ಗೊಂದಲದಲ್ಲಿ ಅವರು ಇರ್ತಾರೆ, ನಾನು ಹಾಗೆ ಉನ್ನತಿಗೆ ಬಂದ್ಬಿಡ್ತೇನೆ. They will not have time to oppose us. ಅವರಿಗೆ ನಮ್ಮನ್ನು ವಿರೋಧಿಸುವುದಕ್ಕಾಗಿ ಸಮಯ ಇರುವುದಿಲ್ಲ. One man of God called Oral Roberts. ಒಬ್ಬ ದೇವ ಸೇವಕರು ಓರಲ್ ರಾಬರ್ಟ್ಸ್ ಎಂಬುದಾಗಿ powerful healing ministry. ಅವರಿಗೆ ಶಕ್ತಿಯುತವಾದಂತ ಸ್ವಸ್ಥತೆಯ ಒಂದು ಸೇವೆ. He had his own university. ಅವರದೇ ಆದಂತ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇತ್ತು. When he was 90 years old, he gave a speech in one auditorium which had 7,000 people. ಒಂದು ಆಡಿಟೋರಿಯಂ ಅಲ್ಲಿ 7,000 ಜನರು ಇದ್ದ ಹಾಲಲ್ಲಿ ಆತ 90 ವರ್ಷದಲ್ಲಿ ಆತನು ಒಂದು ಸ್ಪೀಚ್ ಅನ್ನು ಕೊಟ್ಟ. 7,000 people are listening to them and he was 90 years old. 7,000 ಜನ ಅವನಿಗೆ ಕೇಳಿಸಿಕೊಳ್ತಾ ಇದ್ದಾರೆ, ಆತನ ವಯಸ್ಸು 90. This man built medical colleges, universities, everything. ಅನೇಕ ವಿಶ್ವವಿದ್ಯಾಲಯಗಳನ್ನು, ವೈದ್ಯಕೀಯ ವಿಶ್ವವಿದ್ಯಾಲಯ ಆತನು ಕಟ್ಟಿಸಿದರು. You know what he said? ಆತನು ಏನ್ ಹೇಳಿದ ಗೊತ್ತಾ? The people who oppose me are more than this 7,000 people. ಯಾವ ಜನ ನನ್ನನ್ನು ವಿರೋಧಿಸಿದರು ಇಲ್ಲಿರುವ 7,000 ಜನಕ್ಕಿಂತ ಹೆಚ್ಚಿನವರಾಗಿದ್ದಾರೆ. If I bring all of them, this auditorium is not enough. ಅವರೆಲ್ಲರನ್ನು ಇಲ್ಲಿ ಕರ್ಕೊ ಬಂದ್ರೆ ಈ ಆಡಿಟೋರಿಯಂ ಸಾಕಾಗುವುದಿಲ್ಲ. Thousands and thousands oppose me. 1,000ಕ್ಕಿಂತ 1,000 ಜನರನ್ನು ವಿರೋಧಿಸಿದರು. But no one can stop me fulfilling God's plan and purpose. ಆದರೆ ಯಾರು ಕೂಡ ದೇವರ ಉದ್ದೇಶವನ್ನು ಪೂರೈಸುವುದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. Because the favor of God is on me. ಯಾಕಂದ್ರೆ ದೇವರ ದಯೆಯು ನನ್ನ ಮೇಲೆ ಇದೆ. That's what the psalm is. Lord, favor of God you have given me, Lord. My enemies will not triumph over me. ಅದಕ್ಕಾಗಿ ವಾಕ್ಯ ಹೇಳ್ತದೆ, ದೇವರ ದಯೆ ನನ್ನ ಮೇಲೆ ಇರುವುದರಿಂದ ಶತ್ರುಗಳು ನನ್ನ ಮೇಲೆ ಜಯ ಹೊಂದುವುದಿಲ್ಲ. Hallelujah. Hallelujah. And all that you got to do now is ಈಗ ನೀವು ಮಾಡಬೇಕಾದದ್ದು ಏನಂದ್ರೆ, this favor of God to increase, you have to please him. ಈ ದೇವರ ದಯೆ ಹೆಚ್ಚಾಗಬೇಕಂದ್ರೆ ನೀವು ಆತನನ್ನು ಮೆಚ್ಚಿಸಬೇಕು. You have to always ask God, Lord, tell me what you want me to do. ನೀವು ಯಾವಾಗಲೂ ದೇವರಿಗೆ ಕೇಳಬೇಕು, ದೇವರೇ ನಾನು ಏನ್ ಮಾಡಬೇಕು? See, God is your father. ದೇವರು ನಿಮ್ಮ ತಂದೆ ಆಗಿದ್ದ. How to put it? See, parents, they always love the children. ನೋಡಿ, ಪೋಷಕರು ಯಾವಾಗಲೂ ತಮ್ಮ ಮಕ್ಕಳನ್ನು They want to take care of the children. ಅವರು ಬಯಸ್ತಾರೆ ಯಾವಾಗಲೂ ನಮ್ಮ ಮಕ್ಕಳನ್ನು They want to give best for the children. ಅವರ ಮಕ್ಕಳಿಗಾಗಿ ಉತ್ತಮವಾದನ್ನು ಕೊಡುವುದಕ್ಕೆ. Yes or no? ಹೌದಾ ಇಲ್ವಾ? So they come and ask, buy me this. What children think
better than that father will think. ಯಾವಾಗ ಒಂದು ಮಗು ಬಂದು ನನಗೆ ಇದು ಕೊಡಿಸು ಎಂಬುದಾಗಿ ಹೇಳಿದಾಗ ಆ ಮಗು ಊಹಿಸುವುದಕ್ಕಿಂತ ಉತ್ತಮವಾದದ್ದನ್ನೇ ಪೋಷಕರು ಯೋಚಿಸ್ತಾರೆ. When 5 years old come and ask the daddy give me this is okay. ಒಂದು 5 ವರ್ಷದ ಮಗು ಬಂದು ಕೇಳಿ ಡ್ಯಾಡಿ ನನಗೆ ಇದು ಕೊಡಿಸು ಎಂಬುದಾಗಿ ಹೇಳಿದ್ರೆ ಅದು ಪರವಾಗಿಲ್ಲ. 10 years 15 years 20 years also okay. 10 15 20 40 years old boy comes to father and says daddy buy me this. 40 ವರ್ಷದವರು ಬಂದು ಡ್ಯಾಡಿ ಇಂತ ನನಗೆ ಖರೀದಿಸಿ ಕೊಡು ಎಂಬುದಾಗಿ ಹೇಳಿದ್ರೆ you tell me, is it okay? ನೀವ್ ಹೇಳ್ರಿ ಇದು ಸರಿನಾ? Is it pleasing? ಇದು ಮೆಚ್ಚುಗೆ ಆದದ್ದ? There is a stage where the man has to ask the father mother, now tell me what should I do? ಅದು ಒಂದು ವಯಸ್ಸಾಗಿದೆ, ಅವ್ರ ಪೋಷಕರಿಗೆ ಕೇಳಬೇಕು, ಈಗ ಹೇಳಿ ನಾನು ನಿಮಗೆ ಏನ್ ತಂದು ಕೊಡ್ಬೇಕು. Still father is a father, mother is, they will do 40 years 50 no problem, they'll think the child is my child only, no problem, they will do it. 40 ವರ್ಷ ಆದ್ರೂ ಪೂರ ಸಹ ಪರವಾಗಿ ತಂದೆ ತಾಯಿಗೆ ಅವ್ರ ಮಗುವೇ ಆಗಿರ್ತಾರೆ, ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರೆ. But it will not please them. ಆದ್ರೆ ಅವ್ರಿಗೆ ಅದು ಮೆಚ್ಚುಗೆ ಆಗುದಿಲ್ಲ. They'll be worried, my son has grown so much, he is unable to take care of himself, still he is depending on me. ಅವರಿಗೆ ಚಿಂತೆ ಆಗ್ತದೆ, ಇಷ್ಟು ವಯಸ್ಸಾದ್ರೂ ಕೂಡ ಇವು ನನ್ನ ಮೇಲೆ ಆತುಕೊಂಡಿದ್ದಾರೆ ಎಂಬುದಾಗಿ ಅವರಿಗೆ ಚಿಂತೆ ಆಗ್ತದೆ. Hallelujah. Hallelujah. There is a stage where we have to ask, in the initial stage of Christian life, I understand, God give me, fine. Now our prayer life should change. Tell me what should I do? ಕ್ರಿಸ್ತಿಯ ಜೀವಿತದ ಪ್ರಾರಂಭದಲ್ಲಿ ನಾವು ಕೇಳ್ಕೊಡುದು ಇದನ್ನು ಎಂಬುದಾಗಿ ಅದು ಪರವಾಗಿಲ್ಲ. ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ, ನಾವು ದೇವರಲ್ಲಿ ಕೇಳಬೇಕು, ದೇವರು ಹೇಳಿ ನಾನು ಏನ್ ಮಾಡ್ಬೇಕು, what should I pray? ನಾನೇನನ್ನು ಪ್ರಾರ್ಥಿಸಬೇಕು, what should I do? ನಾ ಏನನ್ನು ಮಾಡ್ಬೇಕು, that pleases God. ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ. Hallelujah. Hallelujah. And even if he gives a work, ಆತನು ಒಂದು ವೇಳೆ ನಿಮಗೆ ಒಂದು ಕೆಲಸವನ್ನು ಕೊಟ್ರೆ, we will ask him, thank you for your grace. ನೀವು ಅವತ್ತರಿಗೆ ಹೇಳ್ಬೇಕು, ನಿಮ್ಮ ಕೃಪೆಗಾಗಿ ನಿಮಗೆ ಸ್ತೋತ್ರ. We depend on his grace to do what he tells us to do. ಆತನು ಮಾಡ್ಲಿಕ್ಕೆ ಹೇಳುವಂತದನ್ನು ಮಾಡುವುದಕ್ಕೆ ಆತನ ಕೃಪೆ ಮೇಲೆ ನಾವು ಆತುಕೊಳ್ತೇವೆ. The good news is, ಒಳ್ಳೆ ಸುದ್ದಿ ಅಂದ್ರೆ the time has come, ಸಮಯವು ಬಂದಿದೆ, chance has come, ಅವಕಾಶವೂ ಕೂಡ ಬಂದಿದೆ. I have decided, ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ, I am not going to miss it. ನಾನು ಅದನ್ನು ತಪ್ಪಿಸಿಕೊಳ್ಳುವುದಿಲ್ಲ. I am telling you, don't miss it. ನಾನು ನಿಮ್ಗೆ ಹೇಳ್ತಾರೆ, ಅದನ್ನು ತಪ್ಪಿಸ್ಕೋಬೇಡ್ರಿ. Anything God wants you to do it, do it. ದೇವ್ರು ಏನಾದ್ರೂ ನೀವು ಮಾಡ್ಬೇಕೆಂಬುದಾಗಿ ಬಯಸಿದ್ರೆ ಅದನ್ನು ಮಾಡ್ರಿ. God wants you to talk about Jesus. ದೇವ್ರು ಬಯಸ್ತಾನೆ ನೀವು ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡಬೇಕು. Bible says the early church apostles witnessed the resurrection of power of Jesus. ಆದಿ ಸಭೆಯು ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ ಸಾಕ್ಷಿಗಳು ಹೇಳ್ತಾ ಇದ್ದಾರೆ. Every day they talked about Jesus. ಪ್ರತಿದಿನ ಯೇಸು ಕ್ರಿಸ್ತನ ಕುರಿತಾಗಿ They went ಮಾತನಾಡಿದರು. and told people, Jesus died on the cross, he was buried, he is resurrected. ಅವ್ರು ಜನರಿಗೆ ಹೋಗಿ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಸತ್ತನು, ತಿರುಗಿ ಹುಟ್ಟನು ಮತ್ತು ಆತನು ಪರಲೋಕಕ್ಕೆ ಎತ್ತಲ್ಪಟ್ಟನು. Because they talked daily, people are added. ಅವರು ಮಾತನಾಡುವ ಕಾರಣದಿಂದಲೇ ಪ್ರತಿದಿನ ಸಭೆಗೆ ಜನರು ಕೂಡಿಸಲ್ಪಟ್ಟರು. It pleased God. ಅದು ದೇವರಿಗೆ ಮೆಚ್ಚುಗೆ ಆಯ್ತು. Great grace was upon the church. ದೊಡ್ಡ ಕೃಪೆ ಸಭೆಯ ಮೇಲೆ ಬಂತು. Hallelujah. Hallelujah. I have decided not to miss any opportunity. ನಾನು ತೀರ್ಮಾನ ತೆಗೆದುಕೊಂಡಿದ್ದೆ, ಯಾವ ಅವಕಾಶಗಳನ್ನು ಕೂಡ ನಾನು ತಪ್ಪಿಸಿಕೊಳ್ಳುವುದಿಲ್ಲ. Hallelujah. Hallelujah. The more I talk about Jesus, ನಾನು ಎಷ್ಟು ಹೆಚ್ಚಾಗಿ ಯೇಸು ಕ್ರಿಸ್ತನ ಕುರಿತಾಗಿ the ಮಾತನಾಡುತ್ತೇನೋ, more I depend on him to talk about Jesus, ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವುದಕ್ಕೆ ನಾನು ಎಷ್ಟು ಹೆಚ್ಚಾಗಿ ಆತನನ್ನು ಆತುಕೊಳ್ಳುತ್ತೇನೋ, the more it pleases him. ಅದು ಹೆಚ್ಚಾಗಿ ಆತನಿಗೆ ಮೆಚ್ಚುಗೆಯನ್ನು ತರ್ತದೆ. The more grace of God is resting upon me. ಹೆಚ್ಚಾದ ದೇವರ ಕೃಪೆಯು ನನ್ನ ಮೇಲೆ ಇದೆ.